ನಮಸ್ಕಾರ ಗೆಳೆಯರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ಹಿಂದೂಸ್ತಾನ್ ಕಾಂಟೆಸಾ ಕಾರಿನ ಮೂಲದಿಂದ ಅಂತಿಮವಾಗಿ ಅಳಿವಿನವರೆಗೆ ಅದರ ಆಕರ್ಷಕ ಕಥೆಯನ್ನು ಅನ್ವೇಷಿಸಲಿದ್ದೇವೆ. ಬಕಲ್ ಅಪ್ ಮತ್ತು ತಾಂತ್ರಿಕ ವಿವರಗಳು ಮತ್ತು ಎಂಜಿನ್ ವಿಶೇಷಣಗಳಿಂದ ತುಂಬಿದ ಸವಾರಿಗಾಗಿ ಸಿದ್ಧರಾಗಿ. ಭಾರತೀಯ ವಾಹನೋದ್ಯಮದ ನಿಜವಾದ ರತ್ನವಾದ ಹಿಂದೂಸ್ತಾನ್ ಕಾಂಟೆಸಾವನ್ನು 1983ರಲ್ಲಿ ಹಿಂದೂಸ್ತಾನ್ ಮೋಟಾರ್ಸ್ ಪರಿಚಯಿಸಿತು. ಬ್ರಿಟಿಷ್ ವಾಕ್ಸ್ ಹಾಲ್ ವಿಕ್ಟರ್ನಿಂದ ಸ್ಫೂರ್ತಿ ಪಡೆದ ಈ ಸೊಗಸಾದ ಸೆಡಾನ್ ದೇಶದಾದ್ಯಂತ ಕಾರು ಉತ್ಸಾಹಿಗಳ ಹೃದಯವನ್ನು ತ್ವರಿತವಾಗಿ ವಶಪಡಿಸಿಕೊಂಡಿತು. ಅದರ ನಯವಾದ ಮತ್ತು ಟೈಮ್ಲೆಸ್ ವಿನ್ಯಾಸವು ಅದರ ಶಕ್ತಿಯುತ ಕಾರ್ಯಕ್ಷಮತೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ಐಷಾರಾಮಿ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿದೆ. ಹುಡ್ ಅಡಿಯಲ್ಲಿ ಕಾಂಟೆಸಾ ವಿವಿಧ ಚಾಲನಾ ಆದ್ಯತೆಗಳನ್ನು ಪೂರೈಸುವ ಇಂಜಿನ್ ಆಯ್ಕೆಗಳ ಶ್ರೇಣಿಯನ್ನು ಹೊಂದಿತ್ತು. ಆರಂಭದಲ್ಲಿ ಇದು 1.5 ಲೀಟರ್ ಗ್ಯಾಸೋಲಿನ್ ಇಂಜಿನ್ ಹೊಂದಿದ್ದು ಗೌರವಾನ್ವಿತ 60 ಅಶ್ವಶಕ್ತಿಯನ್ನು ನೀಡುತ್ತದೆ. ಆದಾಗ್ಯೂ ಬೇಡಿಕೆ ಹೆಚ್ಚಾದಂತೆ ಹಿಂದೂಸ್ತಾನ್ ಮೋಟಾರ್ಸ್ ಹೆಚ್ಚು ಶಕ್ತಿಶಾಲಿ 2 ಲೀಟರ್ ಇಂಜಿನ್ ಅನ್ನು ಪರಿಚಯಿಸಿತು. ಇದು ರೋಮಾಂಚಕ 85 ಅಶ್ವಶಕ್ತಿಯನ್ನು ಒದಗಿಸಿತು. ಈ ನವೀಕರಣವು ಕಾಂಟೆಸಾ ಗಂಟೆಗೆ ಸುಮಾರು 150 ಕಿಲೋಮೀಟರ್ಗಳ ಗರಿಷ್ಠ ವೇಗವನ್ನು ತಲುಪಲು ಅವಕಾಶ ಮಾಡಿಕೊಟ್ಟಿತು. ಇದು ಭಾರತದಲ್ಲಿ ಅದರ ಸಮಯದ ಅತ್ಯಂತ ವೇಗದ ಕಾರುಗಳಲ್ಲಿ ಒಂದಾಗಿದೆ. ಕಾಂಟೆಸಾ ಎಂಜಿನ್ ಶಕ್ತಿಯುತವಾಗಿರದೆ ವಿಶ್ವಾಸಾರ್ಹವೂ ಆಗಿತ್ತು. ಇದರ ದೃಢವಾದ ನಿರ್ಮಾಣ ಮತ್ತು ಸಮರ್ಥ ವಿನ್ಯಾಸವು ಸುಗಮ ಮತ್ತು ಆರಾಮದಾಯಕ ಚಾಲನಾ ಅನುಭವವನ್ನು ಖಾತ್ರಿಪಡಿಸಿದೆ. ಕಾರು ಹಿಂಬದಿ ಚಕ್ರ ಚಾಲನಾ ವಿನ್ಯಾಸವನ್ನು ಒಳಗೊಂಡಿತ್ತು. ಇದು ರಸ್ತೆಯಲ್ಲಿ ಅದರ ನಿರ್ವಹಣೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಿತು. ಹೆದ್ದಾರಿಗಳಲ್ಲಿ ಪ್ರಯಾಣಿಸುತ್ತಿರಲಿ ಅಥವಾ ನಗರದ ಬೀದಿಗಳಲ್ಲಿ ಕುಶಲತೆಯಿಂದ ಪ್ರಯಾಣಿಸುತ್ತಿರಲಿ, ಕಾಂಟೆಸಾ ಆರಾಮದಾಯಕ ಮತ್ತು ಆತ್ಮವಿಶ್ವಾಸದ ಸವಾರಿಯನ್ನು ನೀಡಿತು. ಹಿಂದೂಸ್ತಾನ್ ಕಾಂಟೆಸಾದ ಅತ್ಯಂತ ಗಮನಾರ್ಹವಾದ ವಿಶೇಷವೆಂದರೆ ಅದರ ವಿಶಾಲವಾದ ಮತ್ತು ಐಷಾರಾಮಿ ಒಳಾಂಗಣ. ಕ್ಯಾಬಿನ್ ಅನ್ನು ಅತ್ಯಂತ ಆರಾಮ ಮತ್ತು ಅನುಕೂಲಕ್ಕಾಗಿ ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ. ಬೆಲೆಬಾಳುವ ಚರ್ಮದ ಆಸನಗಳು, ಪವರ್ ಕಿಟ್ಗಳು ಮತ್ತು ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಡ್ಯಾಶ್ಬೋರ್ಡ್ ಕಾರಿನ ಒಟ್ಟಾರೆ ಐಶ್ವರ್ಯಕ್ಕೆ ಸೇರಿಸುವ ಕೆಲವು ಅಂಶಗಳಾಗಿವೆ. ಕಾಂಟೆಸಾ ನಿಜವಾಗಿಯೂ ಪ್ರೀಮಿಯಂ ಸೆಡಾನ್ನ ಸಾರವನ್ನು ಒಳಗೊಂಡಿದೆ. ಆದಾಗ್ಯೂ ಅದರ ಆರಂಭಿಕ ಯಶಸ್ಸಿನ ಹೊರತಾಗಿಯೂ ಸಮಯ ಕಳೆದಂತೆ ಹಿಂದೂಸ್ತಾನ್ ಕಾಂಟೆಸಾ ಸವಾಲುಗಳನ್ನು ಎದುರಿಸಿತು. ಭಾರತೀಯ ಮಾರುಕಟ್ಟೆಯಲ್ಲಿ ಹೊಸ ಮತ್ತು ಹೆಚ್ಚು ತಾಂತ್ರಿಕವಾಗಿ ಮುಂದುವರಿದ ಕಾರುಗಳ ಪರಿಚಯವು ಅದರ ಜನಪ್ರಿಯತೆಯ ಕುಸಿತಕ್ಕೆ ಕಾರಣವಾಯಿತು. ಹಿಂದೂಸ್ತಾನ್ ಮೋಟಾರ್ಸ್ ಗ್ರಾಹಕರ ಬದಲಾಗುತ್ತಿರುವ ಬೇಡಿಕೆಗಳು ಮತ್ತು ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಲು ಹೆಣಗಾಡಿತು. ಅಂತಿಮವಾಗಿ 2002ರಲ್ಲಿ ಕಾಂಟೆಸಾವನ್ನು ಸ್ಥಗಿತಗೊಳಿಸಲಾಯಿತು. ಇಂದು ಹಿಂದೂಸ್ತಾನ್ ಕಾಂಟೆಸಾ ಕಾರು ಉತ್ಸಾಹಿಗಳು ಮತ್ತು ಸಂಗ್ರಾಹಕರಲ್ಲಿ ಅಚ್ಚುಮೆಚ್ಚಿನ ಕ್ಲಾಸಿಕ್ ಆಗಿ ಉಳಿದಿದೆ. ಅದರ ಟೈಮ್ಲೆಸ್ ವಿನ್ಯಾಸ ಮತ್ತು ಶಕ್ತಿಯುತ ಕಾರ್ಯಕ್ಷಮತೆಯು ಆಟೋಮೋಟಿವ್ ಇತಿಹಾಸವನ್ನು ಮೆಚ್ಚುವವರ ಹೃದಯವನ್ನು ಸೆರೆಹಿಡಿಯುವುದನ್ನು ಮುಂದುವರೆಸಿದೆ. ಇದು ಇನ್ನು ಮುಂದೆ ಬೀದಿಗಳಲ್ಲಿ ಸಂಚರಿಸದಿದ್ದರೂ ಅದರ ಪರಂಪರೆಯು ಜೀವಂತವಾಗಿದೆ. ಸೊಬಗು ಮತ್ತು ಉತ್ಕೃಷ್ಟತೆಯ ಹಿಂದಿನ ಯುಗವನ್ನು ನಮಗೆ ನೆನಪಿಸುತ್ತದೆ. ಹಿಂದೂಸ್ತಾನ್ ಕಾಂಟೆಸಾದ ಕಥೆ ಅದರ ಮೂಲದಿಂದ ಅದರ ಅಂತಿಮವಾಗಿ ಅಳಿವಿನವರೆಗೆ ನೀವು ಸಮಯದ ಮೂಲಕ ಈ ಪ್ರಯಾಣವನ್ನು ಆನಂದಿಸಿದ್ದೀರಿ ಮತ್ತು ಈ ಗಮನಾರ್ಹ ಕಾರಿನ ಬಗ್ಗೆ 1 ಅಥವಾ 2 ವಿಷಯಗಳನ್ನು ಕಲಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಚ್ಚು ರೋಮಾಂಚಕಾರಿ ವಿಷಯಕ್ಕಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.